ಈ ಹಿಂದಿನ ವಿಡಿಯೋದಾಗ ಅಡಿಗೆ ಮನೆಯಿಂದ ಬಂದಂಥ ಊಟ ಎಂದೂ ಹೊಟ್ಟಿನ ಕೆಡ್ಸಂಗಿಲ್ಲ, ಹಂಗೆ ಕೊಟ್ಟಿಗೆ ಮನೆಯಿಂದ ಬಂದಂಥ ಗೊಬ್ಬರ ಎಂದೂ ಹೊಲನ ಕೆಡ್ಸಂಗಿಲ್ಲ ಅಂತ ಹೇಳಿದ್ದೆ. ಆದ್ರೆ ಕೊಟ್ಟಿಗೆ ಮನೆಯಂತರೂ ಪೂರ್ತಿ ಹೋಗ್ಯಾವು, ಹೊಲಕ್ಕೆ ಗೊಬ್ಬರ ತಂದು ಹಾಕೋರು ಹೋಗ್ಯಾರ. ಆ ಕಾರಣಕ್ಕೆ ಈ ಬೆಳೆಗಳ ಗುಣ ಏನಿರ್ತದಂತಂದ್ರೆ, ಯಾವುದೋ ಒಂದು ದವಸ ಧಾನ್ಯವನ್ನು ನಾವು ತೆಕ್ಕೊಂಡ ಮೇಲೆ ಅದರದ್ದು ಏನು ರಾ ಮಟೀರಿಯಲಿಂದ ಏನಿರ್ತದ ತ್ಯಾಜ್ಯ, ಅದನ್ನು ಅಲ್ಲೇ ಭೂಮಿ ಒಳಗೆ ಗೊಬ್ಬರ ಮಾಡಿದ್ರೆ ನಾವು ಎಷ್ಟೋ ಗೊಬ್ಬರ ಉಳಿತಾಯವನ್ನು ಮಾಡ್ಬೋದು. ಆದರೆ ಇತ್ತೀಚೆಗೆ ನಾವೇನು ಮಾಡ್ಲಿಕ್ಕತ್ತೀವಿ, ಅದನ್ನು ಸುಟ್ಟು ಬಿಡ್ಲಿಕ್ಕತ್ತೀವಿ. ಉದಾಹರಣೆಗೆ ಕಬ್ಬಿನ ಸೋಗೆ ಇರ್ಬೋದು, ಗೋವಿನ ಜೋಳ ತಗೊಂಡ್ಮೇಲೆ ಗೋವಿನ ಜೋಳದ ಕಣಿಕೆಯನ್ನು ಸುಟ್ಟು ಬಿಡ್ತೀವಿ. ಆದ್ರೆ ಗೋವಿನ ಜೋಳದ ಕಣಿಕೆ ಸುಡ್ಲಿಕ್ಕೆ ನಡೆಯಂಗಿಲ್ಲ ರೀ, ಅದು ಜಲ್ದಿ ಕೊಳತು ಗೊಬ್ಬರ ಆಗಂಗಿಲ್ಲ. ಆಮೇಲೆ ನಮಗದು ಹೊಲದೊಳಗೆ ಭಾಳ ಉದ್ದುದ ದಂಟು ಬೀಳ್ತದೆ. ಅದನ್ನು ಹೆಂಗೆ ಗೊಬ್ಬರ ಮಾಡ್ಬೇಕಂದ್ರೆ ಅದಕ್ಕೆ ಭಾಳ ಟೈಮ್ ಬೇಕಾಗ್ತದೆ, ಹಾಗಾಗಿ ನಾವೆಲ್ಲ ಸುಟ್ಟು ಬಿಡ್ತೀವಿ ಅಂತ ಭಾಳ ಜನ ರೈತರು ಹೇಳಿದರು. ಅಂಥವ್ರಿಗೆ ಇದು ಒಂದು ಸಣ್ಣದೊಂದು ಚಾಫ್ ಕಟರ್ ಮಷಿನ್, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅನುಕೂಲ ಆಗುವಂಥದ್ದು ಒಂದು ಚಾಫ್ ಕಟರ್ ಮಷಿನ್. ಆದಿಯೋಗಿ ಬ್ರ್ಯಾಂಡದ್ದು. ಈ ಹಿಂದೆ ನಾ ಏನು ಒಂದು ಪವರ್ ಸ್ಪ್ರೇಯರ್, ಬ್ಯಾಟ್ರಿ ಪವರ್ ಸ್ಪ್ರೇಯರ್ ಬಗ್ಗೆ ನಿಮಗೆಲ್ಲ ವಿಡಿಯೋ ಹಾಕಿದ್ದೆ. ಅದೇ ಕಂಪ್ನಿದು ಬ್ರ್ಯಾಂಡೆಡ್ ಆಗಿರುವಂಥ ದೇಶಿ ಒಂದು ಕಂಪ್ನಿ ಅಂತ ಹೇಳ್ಬೋದು. ಈ ಮಷೀನಿಂದ ನಿಮ್ದು ಹೊಲದೊಳಗೆ ಕಬ್ಬು ಕಟಾವು ಆದಮೇಲೆ ಕಬ್ಬಿನ ಸೋಗೆ ಕಟಾವು ಮಾಡ್ಲಿಕ್ಕಾಗಿರ್ಬೋದು. ಕಬ್ಬಿನ ಸೋಗೆಯನ್ನು ಪೌಡ್ರ್ ಮಾಡಿ ಅದೇ ಹೊಲದೊಳಗೆ ನೀವು ಪುನಃ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಬಳಸ್ಲಿಕ್ಕಿರ್ಬೋದು. ಆಮೇಲೆ ಗೋವಿನ ಜೋಳ ಎಲ್ಲ ಕಟಾವು ಮಾಡ್ಕೊಂಡ್ಮೇಲೆ ಗೋವಿನ ಜೋಳ ರಾಶಿ ಮಾಡ್ತೀರಿ, ಕಣಿಕೆಯನ್ನು ಎಷ್ಟೋ ಜನ ಸಿಕ್ಕಾಪಟ್ಟೆ ಜನ ಸುಟ್ಟು ಬಿಡ್ತೀರಿ. ಯಾಕಂತಂದ್ರೆ ದನಕರಗಳಂತೂ ಕಡಿಮೆ ಆಗ್ಯಾವ. ದನಕರಗಳು ಕಡಿಮೆ ಆದಮೇಲೆ ಹೊಲಕ್ಕೆ ಗೊಬ್ಬರ ಅಂತೂ ಬರೋದು ಪೂರ್ತಿ ಕಡಿಮೆ ಆಗ್ಯದ. ಹಂಗಿದ್ದಾಗ ಇಂಥ ಒಂದು ಸಣ್ಣ ಮಷೀನು ತೊಗೊಂಡು 1 ಎಕರೆನೋ 2 ಎಕರೆನೋ 3 ಎಕರೆನೋ ಹೊಲ ಇತ್ತು ಅಂತಂತಂದ್ರೆ, ಇದರಿಂದ ನೀವು ಸಂಪೂರ್ಣವಾಗಿ ಆ ಗೋವಿನ ಜೋಳದ ಕಣಿಕೆಯನ್ನು ಈ ರೀತಿಯಾಗಿ ಪೌಡರ್ ಮಾಡಿ ಅದೇ ಭೂಮಿಯಲ್ಲಿ ಎರಚಿ ನೀವು ಅಷ್ಟೇ ಉಳುಮೆ ಮಾಡಿಬಿಟ್ರೆ ನೀವು ಭೂಮಿಗೆ ಎಷ್ಟೋ ಗೊಬ್ಬರ ಕೊಟ್ಟಂಗೆ ಆಗ್ತದೆ. ಆಮೇಲೆ ಸಾವಯವ ಇಂಗಾಲ ಕೂಡ ಹೆಚ್ಚಾಗ್ತದೆ. ಆಮೇಲೆ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ. ಆಮೇಲೆ ಮುಂದಿನ ಬೆಳೆಗಳಿಗೆ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ. ಯಾಕಂತಂದ್ರೆ ಈ ತ್ಯಾಜ್ಯ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋದರಿಂದ ಭೂಮಿಯಲ್ಲಿ ನೀರಿನ ಸಾಂದ್ರತೆಯ ಪ್ರಮಾಣ ಹೆಚ್ಚಾಗ್ತದೆ. ಇದರಿಂದ ಸಾವಯವ ಇಂಗಾಲನೂ ಹೆಚ್ಚಾಗ್ತದೆ. ಆಮೇಲೆ ಮುಂದಿನ ಬೆಳೆಗಳಿಗೆ ನಾವು ಕಡಿಮೆ ನೀರು ಕೊಟ್ಟು ಸಂಪೂರ್ಣವಾದ ಬೆಳೆಯನ್ನು ತೆಗಿಬಹುದು. ಹಾಗಾಗಿ ಈ ಒಂದು ಚಾಫ್ ಕಟರ್ ಮಷಿನ್ ಬಗ್ಗೆ ಹೇಳ್ಬೇಕಂತಂದ್ರೆ ಇದರ ವಿಶೇಷತೆ, ಈಗ ಮಾರ್ಕೆಟ್ನಲ್ಲೆಲ್ಲ ಸುಮಾರು ಕಂಪ್ನಿಗಳು ಬಂದಿರ್ತಾವೆ. ಕೆಲವರಿಗೆ ಇಲ್ರಿ ನಮ್ಗೆ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಬೇಕು ಅಂತ ಹೇಳ್ತಾರೆ, ಬಟ್ ಮೇಂಟೆನೆನ್ಸ್ ಜಾಸ್ತಿ ಆಗ್ಬಿಡ್ತದೆ. ಆಮೇಲೆ ಕೆಲಸಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ತೊಗೊಳ್ಳೋ ಹೊತ್ನಾಗ ಚಲೋ ಕಂಪ್ನಿದು ತೊಗೊಂಡ್ಬಿಟ್ಟಿವಿ ಅಂತಂದ್ರೆ ಏನಾಗ್ತದೆ, ಭಾಳ ದಿನ ಬಾಳಿಕೆ ಬರ್ತದೆ. ಆಮೇಲೆ ಕಿರಿಕಿರಿ ಇರಬಾರ್ದು. ಇದ್ರ ಡಿಸೈನಿಂಗ್ ಹೇಗಾದ್ರೆ ನಿಮ್ಗೆ ಹೇಳ್ತೀನಿ. ಈಗ ನೀವು ಸುಮಾರು ಯಾವುದೇ ರೀತಿಯಾದಂಥ ಸೇಫ್ಟಿ ಇರಲ್ಲ ಒಂದು. ಆಮೇಲೆ ಇಲ್ಲಿ ನೀವೇ ನೇರವಾಗಿ ಪೂರ್ತಿ ಕಟಿಂಗ್ ಆಗೋವರೆಗೂ ನೀವು ಅದನ್ನು ಮೇವನ್ನು ಒತ್ತಬೇಕು. ಬಟ್ ಇಲ್ಲಿ ಹಂಗಿಲ್ಲ, ಇದು ಚೈನ್ ಸಿಸ್ಟಮ್ ಕೊಟ್ಟಾನ. ನೀವು ಹೆಂಗೆ ಸ್ಟಾರ್ಟ್ ಮಾಡ್ತೀರಿ, ಸ್ಟಾರ್ಟ್ ಮಾಡಿದ ತಕ್ಷಣ ಇದು ಚೈನು ಬರೀ ಇಲ್ಲಿ ಇಟ್ಬಿಟ್ರೆ ಸಾಕು, ತಾನಾಗೆ ಹೇಳ್ಕೊತದ. ಆಮೇಲೆ ನೇರವಾಗಿ ಅದು ಬ್ಲೇಡಿಗೆ ಹೋಗಂಗಿಲ್ಲ. ಇಲ್ಲೊಂದು ಸೇಫ್ಟಿ ಅದ. ಇದೇನು ಮಾಡ್ತದ ಅಂತಂದ್ರೆ, ನೀವು ಕೊಟ್ಟಿರುವಂಥ ಮೇವನ್ನು ಮೊದಲ ಪುಷ್ ಮಾಡ್ತದೆ. ಪುಷ್ ಮಾಡಿ ಪ್ರೆಸ್ ಮಾಡಿ ಆಮೇಲೆ ಅದನ್ನು ಬ್ಲೇಡಿಗೆ ಕಳಿಸ್ತದೆ. ಆಮೇಲೆ ಇದು 5 ಬ್ಲೇಡ್ ಡಿಸೈನ್ ಇರುವಂಥದ್ದು ಒಂದು ಮಷಿನ್. ಇದರಲ್ಲಿ ಎಲ್ಲ ಕಡೆ ಈಗ 3 ಬ್ಲೇಡ್ದು ಆಮೇಲೆ 4 ಬ್ಲೇಡ್ದು ಬಂದಾವ. ಇದು 5 ಬ್ಲೇಡ್ದು ಬಂದಾವ. ಇದು 5 ಬ್ಲೇಡ್ದು ಮಷಿನ್ ಅದ. ಸೊ ಇದರಲ್ಲಿ 5 ಬ್ಲೇಡ್ ಇರೋದ್ರಿಂದ ನಿಮಗೆ ಎಷ್ಟು ಬೇಕೋ ಡಿಸ್ಟೆನ್ಸ್ ಅಲ್ಲಿ, ಅಂದರೆ ಜಾಸ್ತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚಿನ ಮೇವನ್ನು ಕಟಾವು ಮಾಡ್ಬೋದು. ಹಸಿ ಮೇವು ಆಗಿರ್ಬೋದು, ಮತ್ತು ಇಂಥ ಒಣ ಸೋಗೆ ಆಗಿರ್ಬೋದು, ಅಥವಾ ಒಣ ಕಣಿಕೆ ಆಗಿರ್ಬೋದು. ಇಷ್ಟು. ಆಮೇಲೆ ಇಲ್ಲಿ ಹೇಳಿದೆ ನಾನು, ಇದು ಸೇಫ್ಟಿ. ಇದು ಮನುಷ್ಯರಿಗೆ ಭಾಳ, ಮಾನವರಿಗೆ ತುಂಬ ಸೇಫ್ಟಿ. ಯಾಕಂತಂದ್ರೆ ಒಳಗೆ ಕೊಟ್ಟ ತಕ್ಷಣ ಸರ್ರ ಅಂತ ಜಗ್ ಬಿಡಂಗಿಲ್ಲ. ಇದು ಅದರದ್ದು ಎಷ್ಟು ಲಿಮಿಟೆಡ್ ಅದ ಆ ಲಿಮಿಟೆಡ್ ಮೇಲೆ ಎಳ್ಕೊಂಡು ಇಲ್ಲಿ ಪ್ರೆಸ್ ಮಾಡಿ ಅದು ಈ ಒಂದು ಬ್ಲೇಡಿಗೆ ಕಟಿಂಗ್ ಕೊಡ್ತದೆ. ಆಮೇಲೆ ನಿಮಗೆ ಬೇಕಾತಂತಂದ್ರೆ ಇಲ್ಲಿ ಗೇರ್ ಸಿಸ್ಟಮ್ ಅದ. ಇದು ನ್ಯೂಟ್ರಲ್ಲು, ಅಂದರೆ ಇದು ಇಂಜಿನ್ ಅಷ್ಟೇ ರನ್ ಆಗ್ತದೆ, ಮಷಿನ್ ರನ್ ಆಗ್ತಿರಲ್ಲ. ಇದು ಸ್ಮಾಲ್ ಅಂತಂದ್ರೆ ಮುಂದಿನ ಪೀಸ್ಗಳು ಸಣ್ಣ ಸಣ್ಣ ಆಗಿ ಬೀಳುವಂಥದ್ದು. ಸಣ್ಣ ನಮಗೆ ಮೇವು ಸಣ್ಣ ಆಗಬೇಕು ಅಂತಂದ್ರೆ ಇದಕ್ಕೆ ಗೇರ್ ಹಾಕೋಬೇಕು. ಇಲ್ಲ ಲಾರ್ಜಲ್ಲಿ ಬೇಕು ಅಂತಂದ್ರೆ, ಲಾಂಗ್ ಬೇಕು ಅಂತಂದ್ರೆ ಇದನ್ನು ಹಾಕೋಬೋದು. ಈ ರೀತಿಯನ್ನು ನಾವು ಗೇರ್ ಸಿಸ್ಟಮ್ ಮಾಡಿಕೊಂಡು ನಾವು ಯಾವಾಗ ಬೇಕಾದಾಗ ಎಲ್ಲ ಥರದ ಹಸಿ ಮೇವುಗಳನ್ನು, ಈಗ 1 ದನಗಳು 1 ಅಥವಾ 2 3 4 5 ದನಗಳು ಇದ್ರೂ ಸಹ ಇದರಿಂದ ಪ್ರತಿದಿನ ನಾವು ಹಸಿ ಮೇವನ್ನು ಹೊರಗಡೆಯಿಂದ ತೊಗೊಂಬಂದು ಕಟಾವು ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ಒಳಗಡೆ ಚೈನ್ ಸಿಸ್ಟಮ್ ಜಾಸ್ತಿ ಇಲ್ಲ, ಎಲ್ಲ ವೀಲ್ ಗೇರ್ ಸಿಸ್ಟಮ್ ಅದ. ವೀಲ್ ಗೇರ್ ಸಿಸ್ಟಮ್ ಇರೋದ್ರಿಂದ ನಿಮಗೇನು ಸಿಗ್ತದೆ ಅಂತಂತಂದ್ರೆ, ಚೈನ್ ಏನಾಗ್ತದೆ ಅವಾಗ ಕಟ್ ಆಗೋದು ಅಥವಾ ಚೈನ್ ಬೀಳೋದು ಅದೆಲ್ಲ ಸಮಸ್ಯೆ ಆಗ್ತಿರ್ತದೆ. ಇದು ವೀಲ್ ಗೇರ್ ಸಿಸ್ಟಮ್ ಇರೋದ್ರಿಂದ ನಿಮಗೆ ಮೇಂಟೆನೆನ್ಸೇ ಇರೋದಿಲ್ಲ. ಸೊ ಹಾಗಾಗಿ ಒಂದು ರೀತಿ ಹೆವಿ ಆ್ಯಂಡ್ ಪರ್ಫೆಕ್ಟ್ ಆಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹೇಳಿ ಮಾಡಿಸಿದಂಥ ಒಂದು ಚಾಫ್ ಕಟರ್ ಮಷಿನ್.
ನಾವು ಇದಕ್ಕೆ ಜುಗಾಡಾಗಿ ಏನು ಮಾಡಿದೀವಿ ಅಂತಂದ್ರೆ, ಈಗ ಹೊಲಗಳಲ್ಲಿ ನಾವು ಹೊಲದ ರಾಶಿ ಆಯಿತು ಅಥವಾ ಕಬ್ಬು ಕಟಾವ್ ಆಯಿತು, ಆಮೇಲೆ ಇದನ್ನೆಲ್ಲ ಕಬ್ಬಿನ ಸೋಗೆ ಕಟ್ ಮಾಡಲಿಕ್ಕೆ, ಆಮೇಲೆ ಗೋವಿನ ಜೋಳ ಕಟಾವ್ ಆದ್ಮೇಲೆ ಗೋವಿನ ಜೋಳದ ರೌದಿ ಕಟ್ ಮಾಡಲಿಕ್ಕೆ, ದಂಟು ಕಟ್ ಮಾಡಲಿಕ್ಕೆ ಎಲ್ಲ ಮಷೀನನ್ನು ಎತ್ಕೊಂಡು ಹೋಗೋದು ಭಾಳ ಕಠಿಣ ಆಗ್ತದೆ ಅಂತ ಹೇಳಿ ಇಲ್ಲೊಂದು ಜುಗಾಡಾಗಿ ಒಂದು ಫ್ರೇಮ್ ರೆಡಿ ಮಾಡಿ, ಆ ಫ್ರೇಮಿಗೆ ಒಂದು ಟ್ಯೂಬ್ಲೆಸ್ ಆಗಿರುವಂಥದ್ದು ಇದು ಒಂದು 4 ಟೈರ್ಗಳನ್ನು ಕೂಡಿಸ್ಬಿಟ್ಟಿವಿ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಎಳ್ಕೊಂಡು ಹೋಗ್ಬೋದು. ಆಮೇಲೆ ಹೊಲದಲ್ಲಿ ಒಂದೇ ಕಡೆ ಗುಂಪೆ ಹಾಕೊಂಡು ಆ ರೀತಿ ಕಟ್ ಮಾಡ್ಬೇಕಂತನೂ ಏನಿರಲ್ಲ, ಯಾಕಂದ್ರೆ ಅದು ಲೇಬರಿಯಸ್ ಆಗುತ್ತೆ. ಹಾಗಾಗಿ ನಿಮ್ಮ ಹೊಲದೊಳಗೆ ಅಲ್ಲಲ್ಲೇ ಸಣ್ಣ ಸಣ್ಣ ಗುಂಪಿಗಳನ್ನು ಮಾಡಿ ಆ ಗುಂಪಿ ಹತ್ರನೇ ಇದನ್ನು ತೊಗೊಂಡು ಹೋಗಿ ಕಟಾವು ಮಾಡೋದು, ಅಲ್ಲೇ ಮತ್ತೆ ನೀವು ಬುಟ್ಟಿಯಿಂದ ಎರಚಿ ಬಿಟ್ರೆ ಅದು ಅಲ್ಲೇ ಗೊಬ್ಬರ ಆಗ್ತದೆ. ಸೊ ಹಾಗಾಗಿ ಬಹಳ ಅನುಕೂಲವಾದಂಥ ಮಷಿನ್ ಇದು. ನಿಮಗೆ ಈ ಒಂದು ಮಷಿನ್ ಬೇಕಾದಲ್ಲಿ ನಾನೇನು ಕೆಳಗಿನವಂಥ ಒಂದು ನಂಬರ್ಸ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ಸಂಪರ್ಕ ಮಾಡಿರಿ. ನೀವು ಕರ್ನಾಟಕದ ಯಾವುದೇ ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಿದ್ದರೂ ಸಹ ಈ ಮಷಿನ್ನು ನಿಮಗೆ ಕೊರಿಯರ್ ಮುಖಾಂತರ ತಲುಪಿಸಲಾಗ್ತದೆ. ಈ ಮಷೀನಿನ ಇವತ್ತಿನ ಬೆಲೆ ಅಂದರೆ 2025 ನವಂಬರ್ 2025 ನವಂಬರ್ ತಿಂಗಳಿನ ಈ ಒಂದು ಬೆಲೆ ಏನಾಗಿರ್ತದೆ, ನಿಮಗೆ ಕೊರಿಯರ್ ವೆಚ್ಚವೂ ಸೇರಿ 26,000 ರೂಪಾಯಿದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪ್ತದೆ. ಆಮೇಲೆ ಇದರಲ್ಲಿ ಇಂಜಿನ್ ಬರ್ತದೆ. ಇಂಜಿನ್ ಆಪರೇಟೆಡ್ ಅದ ಇಲ್ಲ ಸರ್, ನಮ್ದು ನಾವು ಬರೀ ಮನೆಯಲ್ಲಿ ದನಗಳಿಗೆ ಮಾತ್ರ ನಾವು ಕಟಾವು ಮಾಡ್ತೀವಿ, ಹಾಗಾಗಿ ನಮ್ಮ ಹತ್ರ ಎಲೆಕ್ಟ್ರಿಕ್ ಫೆಸಿಲಿಟಿ ಅದ ಅಂತಂದ್ರೆ ನಿಮಗೆ ಸಿಂಗಲ್ ಫೇಸಲ್ಲಿ 3 HP ಮೋಟ್ರ್ ಕೂಡ ಸಿಗ್ತದೆ. ನೀವು ಯಾವ್ದು ಆಪ್ಷನ್ ಮಾಡ್ತೀರೋ ಹೌದು, ಎಲೆಕ್ಟ್ರಿಕ್ ಮೋಟರ್ ಆದ್ರೆ ಎಲೆಕ್ಟ್ರಿಕ್ ಮೋಟರ್, ಇಲ್ಲಾಂದ್ರೆ ಇಂಜಿನ್ ಆದ್ರೆ ಇಂಜಿನ್, ಈ ಎಲ್ಲವೂ ಸೇರಿ ಯಾವುದಾದ್ರೂ ಒಂದು ತಗೊಂಡ್ರೂ ಸಹ ಬೆಲೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಆಮೇಲೆ ಇದು ದುಡ್ಡು ಪ್ರಶ್ನೆ ಅಲ್ಲ, ಇಲ್ಲಿ ದನಕರಗಳಿಗೆ ಮೊದಲು ಮೇವು ಹಾಳಾಗೋದಿಲ್ಲ. ನಾವು ಯಾವುದೇ ರೀತಿಯಂತ ಮೇವುಗಳನ್ನು ತಂದು ಹಾಕಿದಾಗ ಏನಾಗ್ತದೆ, ಅರ್ಧಂಬರ್ಧ ತಿಂತವೆ, ಮಿಕ್ಕಿದೆಲ್ಲ ಹಾಳು ಮಾಡಿಬಿಡ್ತವೆ. ಅದನ್ನೇ ನಾವು ಹೋಗಿ ಮತ್ತೆ ಎಸೆದು ಬಿಡ್ತೀವಿ. ಇದನ್ನು ಈ ರೀತಿ ಮಷೀನಲ್ಲಿ ಹಾಕೊಟ್ಟಾಗ ಸಂಪೂರ್ಣವಾಗಿ ಮೇವನ್ನು ದನಗಳು ತಿಂತಾವೆ. ಆಮೇಲೆ ಮಿಕ್ಕಿದ್ದನ್ನು ಹೋಗಿ ನಾವು ಸಗಣಿನಲ್ಲಿ ಮಿಕ್ಸ್ ಮಾಡಿ ಹಾಕಿದಾಗ ಅದು ತುಂಬ ಚೆನ್ನಾಗಿ ಬಯೋಮಾಸ್ ಆಗಿಯೂ ಕನ್ವರ್ಟ್ ಆಗ್ತದೆ, ಅದು ಜಮೀನಿಗೆ ತುಂಬ ಗೊಬ್ಬರ ಆಗ್ತದೆ. ಆಮೇಲೆ 1 ಎಕರೆ 2 ಎಕರೆ 3 ಎಕರೆ ಈ ರೀತಿ ಜಮೀನು ಇದ್ದಾಗ ನಮ್ಮ ಜಮೀನಲ್ಲಿ ಏನೇ ಒಂದು ವೇಸ್ಟೇಜ್ ಬರಲಿ, ಆ ವೇಸ್ಟೇಜನ್ನು ಇದರಿಂದ ಪುಡಿ ಮಾಡಿ ನಾವು ಭೂಮಿಗೆ ಹಾಕಿ ಮಲ್ಚಿಂಗ್ ಮಾಡಿಬಿಟ್ವಿ ಅಂತಂದ್ರೆ ಭಾಳ ಒಳ್ಳೆ ಗೊಬ್ಬರ ಆಗಿ ಆಮೇಲೆ ಮುಂದಿನ ದಿನಗಳಲ್ಲಿ ಬೆಳೆಗಳಿಗೂ ಬಹಳ ಅನುಕೂಲ ಆಗ್ತದೆ. ಆಮೇಲೆ ನೀರಿನ ಒಂದು ನೀರನ್ನು ಕೂಡ ಕಡಿಮೆ ತಗೋತದ. ಸೊ ಆ ಒಂದು ಕಾರಣಕ್ಕಾಗಿ ಭಾಳ ಜನ ಕೇಳಲಿಕ್ಕತ್ತಿದ್ರು, ವೀರೇಶ್ ಸರ್ ನಿಮ್ಮದು ದೊಡ್ಡ ಚಾಫ್ ಕಟರ್ ಮಷಿನ್ ನೋಡಿದ್ವಿ, ಅದಕ್ಕಿಂತ ದೊಡ್ಡದಾಗಿ ನೋಡಿದ್ವಿ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮತ್ತು 1 ಅಥವಾ 2 3 4 ದನಕರಗಳನ್ನು ಸಾಕುವಂಥವರಿಗೆ ಪ್ರತಿದಿನ ಆಗಾಗ್ಗೆ ಹಸಿ ಮೇವನ್ನು ತಂದು ಕಟ್ ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಚಾಫ್ ಕಟರ್ ತೋರಿಸ್ರಿ ಅಥವಾ ಚಾಫ್ ಕಟರ್ ಬಗ್ಗೆ ಪರಿಚಯ ಮಾಡಿಕೊಡ್ರಿ ಅಂತ ಭಾಳ ಜನ ಕೇಳಿದ್ರು. ಹಾಗಾಗಿ ನಾನು ಯಾವುದನ್ನು ಬಳಸದೆ ಯಾವುದೂ ಮಾಡೋದಿಲ್ಲ. ಯಾಕಂತಂದರೆ ರೈತರಿಗೆ ಫಸ್ಟು ನಾವು ಒಬ್ಬ ರೈತರಾಗಿ ಇನ್ನೊಬ್ಬ ರೈತರಿಗೆ ಹೇಳ್ಬೇಕಂತಂದ್ರೆ ಫಸ್ಟ್ ಅದರ ಟ್ರಯಲ್ ನಾವು ನೋಡಬೇಕು. ನಾವೀಗ ಸುಮಾರು 2 ದಿನದಿಂದ ನಾವು ಇದನ್ನು ಬಳಸಿದ ಮೇಲೆ ನಮಗೇನು ಅನ್ನಿಸ್ತು, ಓಕೆ ಇದು ಪರ್ಫೆಕ್ಟ್. ಯಾಕಂತಂದ್ರೆ ಯಾವುದೇ ರೀತಿ ಮೇಂಟೆನೆನ್ಸ್ ಬರಬಾರ್ದು. ಆಮೇಲೆ ಸ್ವಲ್ಪ ಲಾಂಗಾಗಿ ಭಾಳ ಗಂಟೆಗಟ್ಟಲೆ ಹೊಡೆದ್ರೂ ಏನೋ ಒಂದು ಕಿತ್ತು ಬೀಳೋದು ಅಥವಾ ಏನೋ ಒಂದು ಪ್ರಾಬ್ಲಮ್ ಬರೋದು ಅದೆಲ್ಲ ಆಗಬಾರ್ದು. ಸೊ ಆ ಎಲ್ಲವುಗಳನ್ನು ನೋಡಿ ಇನ್ನು ಅಮೌಂಟಲ್ಲಿ ಒಂದು 2,000 4,000 5,000 ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನಮ್ಗೆ ಒಂದ್ಸತಿ ಮನೆಗೆ ಬಂತು ಅಂತಂದ್ರೆ ಕಾಡಾಟ ಮಾಡಬಾರ್ದು ಮಷೀನು. ಆ ರೀತಿಯಾದಂಥ ಒಂದು ಮಷಿನ್ ತೊಗೋಬೇಕು ಅಂತಂದ್ರೆ ಈ ಆದಿಯೋಗಿ ಬ್ರ್ಯಾಂಡದ್ದು ಏನಿದಲ್ಲ ಇದು ದೇಸಿ ಮಷೀನು, ಈ ಒಂದು ಚಾಫ್ ಕಟರ್ ತಗೊಂಡಾಗ ನಿಮಗೆ ಒಂದು ಭಾಳ ಅನುಕೂಲ ಆಗ್ತದೆ. ಆಮೇಲೆ ಕೆಲಸನೂ ಭಾಳ ಹಗುರ ಆಗ್ತದೆ, ಆಮೇಲೆ ಸೇಫ್ಟಿ ಆಗ್ತದೆ. ಯಾಕಂತಂದ್ರೆ ಈಗ ಕೆಲವೊಂದು ಬೇರೆ ಮಷೀನುಗಳನ್ನು ನೋಡಿದ್ವಿ ನಾವು, ಇಲ್ಲಿ ಒಳಗಡೆ ಮೇವು ಕೊಟ್ವಿ ಅಂತಂತಂದ್ರೆ ಅದು ಪೂರ್ತಿ ಬ್ಲೇಡ್ಗೆ ಹೋಗಿ ಕಟ್ ಆಗೋವರೆಗೂ ನಾವು ಕೈಯಿಂದ ಪುಷ್ ಮಾಡಬೇಕು. ಬಟ್ ಇದು ಹಂಗಲ್ಲ, ನೀವು ಇಲ್ಲಿ ಇಟ್ಬಿಟ್ರೆ ಸಾಕು ತಾನೇ ಎಳ್ಕೊಂಡ್ಬಿಡ್ತದೆ. ಸೊ ಮನುಷ್ಯರಿಗೆ ತುಂಬ ಸೇಫ್ಟಿ ಮುಖ್ಯ. ಯಾಕಂತಂದ್ರೆ ಎಷ್ಟೋ ಜನ ಚಾಫ್ ಕಟ್ರಲ್ಲೇ ಕೈ ಸೇರಿಸ್ಕೊಂಡು ಕೈ ಕಟ್ ಆಗಿರೋ ಒಂದು ಘಟನೆಗಳು ಕೂಡ ಅದಾವೆ. ಸೊ ಹಾಗಾಗಿ ಅದನ್ನು ನೋಡಿದಾಗ ಇಟ್ಸ್ ವೆರಿ ಸೇಫ್ಟಿ. ಆಮೇಲೆ ಕೆಲವೊಂದು ಬೆಲ್ಟ್ಗಳು ಬಂದಾವೆ, ರಬ್ಬರ್ ಬೆಲ್ಟ್ ಏನಾಗ್ತದೆ ಅದು ಹಿಗ್ತಾ ಕಟ್ ಆಗ್ತದೆ. ಬಟ್ ಇದು ಚೈನ್ ಇರೋದ್ರಿಂದ ಇದು ಆಗಲ್ಲ. ಆಮೇಲೆ ಚೈನ್ ಒಂದು ವೇಳೆ ಲೂಸ್ ಆದರೂ ಸಹ ಇಲ್ಲಿ ನಿಮಗೆ ಸೆಟ್ಟಿಂಗ್ ಮಾಡ್ಕೊಳ್ಳಿಕ್ಕೆ ಬೇರಿಂಗ್ ಸಿಸ್ಟಮ್ ಸೆಟ್ಟಿಂಗ್ ನಟ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಎಲ್ಲ ರೀತಿ ಅನುಕೂಲವಾದಂಥ ಈ ಒಂದು ಮಷೀನು ತಮಗೇನಾದರೂ ಬೇಕಿದ್ದಲ್ಲಿ ಈ ಕೆಳಗಡೆ ಕೊಟ್ಟಿರುವಂಥ ಒಂದು ನಂಬರ್ಗೆ ಸಂಪರ್ಕ ಮಾಡಿರಿ. ತಮಗೆ ಅವರು ಒಂದು ಬಾಕ್ಸ್ ರೀತಿಯಲ್ಲಿ ಅವ್ರು ಕಳಿಸ್ಕೊಡ್ತಾರೆ. ಆ ಮಷೀನನ್ನು ನೀವು ಬರೀ 4 ಕಾಲುಗಳನ್ನು ಮತ್ತು ಮೋಟ್ರು ಅಥವಾ ಇಂಜಿನನ್ನು ನೀವು ಫಿಟ್ ಮಾಡ್ಕೋಬೇಕು. ಮಿಕ್ಕಿದ್ದು ಇದೇನಿದೆ ಇದೆಲ್ಲವೂ ಕೂಡ ಒಂದು ಸೆಟಪಲ್ಲಿ ಇರ್ತದೆ. ನಿಮ್ಮ ಮನೆಗೆ ಬಂದ ಮೇಲೂ ಸಹ ಮಷೀನ್ ಫಿಟ್ಟಿಂಗಲ್ಲಿ ನಿಮಗೇನಾದರೂ ಕನ್ಫ್ಯೂಸ್ ಆಯಿತು ಅಂತಂದ್ರೆ ನೀವು ಫೋನ್ ಮಾಡಿದ್ರೆ ಆ ಫಿಟ್ಟಿಂಗ್ ಮುಗಿಯೋವರೆಗೂ ಅವರೆಲ್ಲರೂ ಸಂಪೂರ್ಣ ಮಾಹಿತಿಯನ್ನು ಅವ್ರು ನಿಮಗೆ ನೀಡ್ತಾರೆ. ಹಾಗಾಗಿ ಅತಿ ಹೆಚ್ಚಿನ ರೈತರಿಗೆ ಇದರ ಒಂದು ಪರಿಚಯವನ್ನು ನಾನು ಮಾಡಿದ್ದೀನಿ, ನೀವು ಮಾಡಿ ಅಂತ ತಮ್ಮಲ್ಲಿ ಹೇಳ್ತೀನಿ. ನಮಸ್ಕಾರ.